ಈ ಸೆಷನ್ ಅಲ್ಲಿ ನಾವು ಸೋಲಾರ್ ಬ್ಯಾಟರಿಗಳ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ಹೇಗೆ ತಯಾರಿಸಬೇಕು ಎಂಬುದರ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸೋಲಾರ್ ಬ್ಯಾಟರಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಡಿಸಿ ಕೇಬಲ್ಗಳು, ಕ್ರಿಂಪಿಂಗ್ ಟೂಲ್, ಲಗ್ ಕನೆಕ್ಟರ್ಗಳು, ಕಟಿಂಗ್ ಪ್ಲಯರ್ಸ್ ಮತ್ತು ಚಾಕು ಗುರುತಿಸಿ, ಜೊತೆಗೆ ಸೋಲಾರ್ ಬ್ಯಾಟರಿ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ಸಿದ್ಧಪಡಿಸುವ ಹಂತಗಳನ್ನು ನಿರ್ವಹಿಸಿ. ಸೋಲಾರ್ ಬ್ಯಾಟರಿಯು ಸೋಲಾರ್ ಪ್ಯಾನೆಲ್ಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸಲು ಸೋಲಾರ್ ಪವರ್ ಸಿಸ್ಟಮ್ಗೆ ಸೇರಿಸಬಹುದಾದ ಸಾಧನವಾಗಿದೆ. ಸೋಲಾರ್ ಪ್ಯಾನೆಲ್ಗಳು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿದ ರಾತ್ರಿ ಸಮಯದಲ್ಲಿ ಸ್ಟೋರ್ ಆಗಿರುವ ಶಕ್ತಿಯನ್ನು ಬಳಸಿಕೊಂಡು ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ಗಳಿಗೆ ಪವರ್ ಪೂರೈಸಬಹುದು. ಹಾಗೆ ವಿದ್ಯುತ್ ನಿಲುಗಡೆ ಮತ್ತು ಮೋಡ ಕವಿದ ದಿನಗಳಲ್ಲಿ ಸೋಲಾರ್ ಪ್ಯಾನೆಲ್ಗಳು ವಿದ್ಯುತ್ ಉತ್ಪಾದಿಸದೇ ಇದ್ದಾಗ ಶೇಖರಿಸಲಾದ ಶಕ್ತಿಯನ್ನು ಬಳಸಬಹುದು. ಫೋಟೋವೋಲ್ಟಾಯಿಕ್ ಪಿವಿ ಏರಿಕೆಯಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ಸಂಗ್ರಹಿಸುವುದು ಪಿವಿ ಸಿಸ್ಟಮ್ ಬ್ಯಾಟರಿಗಳ ಕಾರ್ಯವಾಗಿದೆ. ಅದನ್ನು ಅಗತ್ಯವಿರುವ ಎಲೆಕ್ಟ್ರಿಕಲ್ ಲೋಡ್ಗಳಿಗೆ ಪೂರೈಸುತ್ತವೆ. ಸ್ಟೇಬಲ್ ವೋಲ್ಟೇಜ್ಗಳಲ್ಲಿ ವಿದ್ಯುತ್ ಲೋಡ್ಗಳಿಗೆ ಶಕ್ತಿ ತುಂಬುವುದು, ಅಸ್ಥಿರತೆಯನ್ನು ತಡೆಯುವುದು ಮತ್ತು ವಿದ್ಯುತ್ ಲೋಡ್ಗಳು ಅಥವಾ ಅಪ್ಲಿಕೇಶನ್ಗಳಿಗೆ ಸರ್ಜ್ ಕರೆಂಟ್ ಪೂರೈಸುವುದು ಬ್ಯಾಟರಿಯ ಕಾರ್ಯವಾಗಿದೆ. ಬ್ಯಾಟರಿ ಆಪರೇಷನ್ಸ್ ಡಿಸ್ಚಾರ್ಜ್ ಮತ್ತು ಚಾರ್ಜ್ ಒಳಗೊಂಡಿರುತ್ತದೆ. ಡಿಸ್ಚಾರ್ಜ್ ಎನ್ನುವುದು ಬ್ಯಾಟರಿಯು ಕರೆಂಟ್ ಡೆಲಿವರಿ ಮಾಡುವುದಾಗಿದೆ. ಇದು ಡಿಸ್ಚಾರ್ಜ್ ಕರೆಂಟ್ ಅಥವಾ ದರದಿಂದ ಪ್ರಮಾಣೀಕರಿಸಲ್ಪಡುತ್ತದೆ. ಚಾರ್ಜಿಂಗ್ ಎನ್ನುವುದು ಬ್ಯಾಟರಿಯು ಕರೆಂಟ್ ಅನ್ನು ರಿಸೀವ್ ಮಾಡುವ ಒಂದು ಪ್ರಕ್ರಿಯೆಯಾಗಿದ್ದು, ಚಾರ್ಜ್ ಕರೆಂಟ್ ಅಥವಾ ದರದಿಂದ ಪ್ರಮಾಣೀಕರಿಸಲ್ಪಡುತ್ತದೆ. ಈ ಸಿಸ್ಟಂನಲ್ಲಿ ಬಳಸಲಾಗುವ ಡಿಸಿ ಕೇಬಲ್ಗಳು ಅಥವಾ ಸೋಲಾರ್ ವೈರ್ಗಳನ್ನು ಕಾಪರ್ ಅಥವಾ ಅಲ್ಯೂಮಿನಿಯಂನಿಂದ ತಯಾರಿಸಲಾಗುತ್ತದೆ. ಈ ಮೆಟೀರಿಯಲ್ಗಳು ವಿಶ್ವಾಸಾರ್ಹ ಕನೆಕ್ಟಿವಿಟಿ ನೀಡುತ್ತವೆ ಮತ್ತು ಸೋಲಾರ್ ಪ್ಯಾನೆಲ್ಗಳಿಂದ ಮನೆಗೆ ವಿದ್ಯುತ್ ವರ್ಗಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ. 4 ಮಿಲಿಮೀಟರ್ ಡಿಸಿ ಕೇಬಲ್ನೊಳಗೆ ಇರುವ ಪ್ರತಿಯೊಂದು ವೈರ್ ಕಂಡಕ್ಟರ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೇಬಲ್ನಂತಹ ಅನೇಕ ಕಂಡಕ್ಟರ್ಗಳನ್ನು ಒಳಗೊಂಡಿರುತ್ತದೆ. ಲಗ್ ಎನ್ನುವುದು ಒಂದು ಕನೆಕ್ಟರ್ ಆಗಿದ್ದು, ಬೋಲ್ಟೆಡ್ ಸ್ಟಡ್ ಹೋಲ್ ಕನೆಕ್ಷನ್ ಮತ್ತು ಒಂದು ವೈರ್ ಕ್ರಿಂಪ್ ಕನೆಕ್ಷನ್ ಒಳಗೊಂಡಿರುತ್ತದೆ. ಲಗ್ ಕಂಡಕ್ಟರ್ ಸೆಲೆಕ್ಟ್ ಮಾಡುವಾಗ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಅಗತ್ಯವಿದ್ದರೆ ಎರಡನ್ನೂ ಪರಿಗಣಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಫ್ಯಾಕ್ಟರ್ಗಳು ಹೀಗಿವೆ: ವೈರ್ಗಳ ಟೈಪ್ ಅಂದರೆ ಆಯತಾಕಾರ, ರಿಂಗ್, ಸ್ಪೇಡ್ ಇತ್ಯಾದಿ. ಮೆಕ್ಯಾನಿಕಲ್ ಸೈಜ್ ಅಂದರೆ ವೈರ್ ಸೈಜ್ ಮತ್ತು ಥಿಕ್ನೆಸ್. ಆಯ್ಕೆ ಮಾಡಿದ ಕೇಬಲ್ಗಾಗಿ ಹೋಲ್ ಸೈಜ್, ಕರೆಂಟ್ ಕ್ಯಾರಿ ಮಾಡುವ ಸಾಮರ್ಥ್ಯ, ಅದು ಎಲೆಕ್ಟ್ರಿಕಲ್ ಪರಿಗಣನೆಗಳಾಗಿದ್ದು ಕೆಲವು ಮೆಕ್ಯಾನಿಕಲ್ ಆಯಾಮಗಳನ್ನು ಸಹ ನಿರ್ಧರಿಸಬಹುದು. ಕೇಬಲ್ ವಸ್ತುವು ಲಗ್ ಮತ್ತು ಲಗ್ನ ಮೂಲ ವಸ್ತುಗಳಿಗೆ ವಿದ್ಯುತ್ ಮತ್ತು ಮೆಕ್ಯಾನಿಕಲ್ ಅವಶ್ಯಕತೆಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಕನೆಕ್ಟಿಂಗ್ ಪ್ಲೇಸ್ ಕನಿಷ್ಠ ವೈರ್ ಸೈಜ್ ಮತ್ತು ಬ್ಯಾರೆಲ್ ಸೈಜ್ ನಿರ್ಧರಿಸುತ್ತದೆ. ಸಾಮಾನ್ಯವಾಗಿ ಬಳಸುವ ಬೇಸಿಕ್ ಮೆಟೀರಿಯಲ್ಗಳೆಂದರೆ ಕಾಪರ್ ಮತ್ತು ಹಿತ್ತಾಳೆ, ನಿಕೆಲ್, ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಸಹ ಬಳಸಲಾಗುತ್ತದೆ. ಆದರೆ ಇವುಗಳ ಬಳಕೆ ಕಡಿಮೆಯಾಗಿರುತ್ತದೆ. ಪ್ರಾಕ್ಟೀಸ್ ಟರ್ಮಿನಲ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಕೆಲವು ಲಗ್ ಕನೆಕ್ಟರ್ಗಳು ಆಯತಾಕಾರ, ರಿಂಗ್ ಸ್ಪೇಡ್ ಮತ್ತು ಫ್ಲೇನ್ಸ್ಡ್ ಸ್ಪೇಡ್ ಲಗ್ಗಳಾಗಿವೆ. ಲಗ್ಗಳ ಜೊತೆ ಟರ್ಮಿನೇಷನ್ಗಾಗಿ ಕೇಬಲ್ಗಳ ಎಂಡ್ಗಳನ್ನು ಸೋಲ್ಡರಿಂಗ್ ಪ್ರಕ್ರಿಯೆ ಮೂಲಕ ಅಥವಾ ಮೆಕ್ಯಾನಿಕಲ್ ವಿಧಾನದಿಂದ ಕಂಪ್ರೆಷನ್ ಅಥವಾ ಕ್ರಿಂಪ್ ಫಿಟ್ಟಿಂಗ್ ಮೂಲಕವೂ ತಯಾರಿಸಬಹುದು. ಕ್ರಿಂಪ್ ಕಂಪ್ರೆಷನ್ ಫಿಟ್ಟಿಂಗ್ನಲ್ಲಿ ರಿಂಗ್ ಟಂಗ್ ಟರ್ಮಿನಲ್ ಲಗ್ ಅನ್ನು ಇನ್ಸುಲೇಟೆಡ್ ಮಲ್ಟಿಸ್ಟ್ರಾಂಡ್ ಕೇಬಲ್ನ ಬೋರ್ಡ್ ಎಂಡ್ಗೆ ಕಾಂಪ್ರೆಸ್ ಮಾಡಬೇಕು. ಈ ಪ್ರಕ್ರಿಯೆಯನ್ನು ಕ್ರಿಂಪಿಂಗ್ ಎಂದು ಕರೆಯಲಾಗುತ್ತದೆ. ಬಳಸಿದ ಟೂಲ್ ಅನ್ನು ಕ್ರಿಂಪಿಂಗ್ ಫ್ಲೇಯರ್ಸ್ ಅಥವಾ ಕ್ರಿಂಪಿಂಗ್ ಟೂಲ್ ಎಂದು ಕರೆಯಲಾಗುತ್ತದೆ. ಕಂಪ್ರೆಷನ್ ಟೈಪ್ ಕನೆಕ್ಟರ್ಗಳು ಕಂಡಕ್ಟರ್ ಸುತ್ತಲೂ ಕನೆಕ್ಟರ್ ಕಂಪ್ರೆಸಿಂಗ್ ಮೂಲಕ ಪ್ರೆಷರ್ ಮೇಂಟೈನ್ ಮಾಡುತ್ತದೆ ಮತ್ತು ನಿರ್ವಹಿಸುತ್ತವೆ. ಹ್ಯಾಂಡಲ್ ಸ್ಕ್ವೀಸಿಂಗ್ ಮೂಲಕ ಕ್ರಿಂಪಿಂಗ್ ಟೂಲ್ ಅನ್ನು ನಿರ್ವಹಿಸಲಾಗುತ್ತದೆ. ಆಗ ಜಾಬ್ಸ್ ಒಟ್ಟಿಗೆ ಚಲಿಸುತ್ತವೆ. ಗ್ರಿಪ್ ಮಾಡಿ ಬಳಿಕ ಫಿಟ್ಟಿಂಗ್ ಕ್ರಿಂಪ್ ಮಾಡುತ್ತದೆ. ನಿರ್ದಿಷ್ಟ ಕ್ರಿಂಪ್ ಲಗ್ಗೆ ಹೊಂದಿಕೆಯಾಗುವ ಕ್ರಿಂಪಿಂಗ್ ಟೂಲ್ ಬಳಸುವುದರಿಂದ ಸರಿಯಾಗಿ ಕಾರ್ಯಗತಗೊಳಿಸಿದ ಕ್ರಿಂಪಿಂಗ್ ಸರಿಯಾದ ಕ್ರಿಂಪಿಂಗ್ ಫೋರ್ಸ್ ನೀಡುತ್ತದೆ. ಸರಿಯಾಗಿ ಕಾರ್ಯಗತಗೊಳಿಸಲಾದ ಕ್ರಿಂಪ್ ಲಗ್ನ ಮೇಲ್ಭಾಗವನ್ನು ಇಂಡೆಂಟ್ ಮಾಡುತ್ತದೆ. ಇಂಡೆಂಟೇಷನ್ ಕಂಡಕ್ಟರ್ ಅನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಟರ್ಮಿನಲ್ ತುಂಬಾ ಡೀಪ್ ಕ್ರಿಂಪ್ ಹೊಂದಿದ್ರೆ ಜಾಯಿಂಟ್ ಸ್ಟ್ರೆಂತ್ ಕಡಿಮೆಯಾಗುತ್ತದೆ. ತುಂಬಾ ಡೀಪ್ ಇಲ್ಲದ ಕ್ರಿಂಪ್ನೊಂದಿಗೆ ಎಲೆಕ್ಟ್ರಿಕಲ್
ಕಾಂಟ್ಯಾಕ್ಟ್ ಅಧಿಕ ರೆಸಿಸ್ಟೆನ್ಸ್ ಹೊಂದಿರುತ್ತದೆ. ಸರಿಯಾದ ಕ್ರಿಂಪಿಂಗ್ ಟೂಲ್ ಆಯ್ಕೆ ಮಾಡುವುದು ಅತ್ಯಗತ್ಯ. ಸರಿಯಾಗಿ ಕ್ರಿಂಪ್ ಆದ ಟರ್ಮಿನಲ್ ಇಲ್ಲಿ ತೋರಿಸಿರುವಂತೆ ಇರುತ್ತದೆ. ಟರ್ಮಿನಲ್ ಲಗ್ ಕ್ರಿಂಪಿಂಗ್ ಪ್ಲೇಯರ್ಸ್ 180 ರಿಂದ 300 ಮಿಲಿಮೀಟರ್ ವರೆಗಿನ ಉದ್ದದಲ್ಲಿ ಲಭ್ಯವಿರುತ್ತವೆ. ಕ್ರಿಂಪಿಂಗ್ ಟರ್ಮಿನೇಷನ್ನ ಕೆಲವು ಪ್ರಯೋಜನಗಳನ್ನು ಈಗ ನೋಡೋಣ. ಸರಿಯಾಗಿ ತಯಾರಿಸಿದ ಕ್ರಿಂಪ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತು ಮೆಕ್ಯಾನಿಕಲ್ ಸ್ಟ್ರೆಂತ್ನಲ್ಲಿ ಉತ್ತಮವಾಗಿರುತ್ತದೆ ಮತ್ತು ಕಡಿಮೆ ವೆಚ್ಚದಾಗಿರುತ್ತದೆ. ಅದೇ ಗಾತ್ರದ ಕೇಬಲ್ಗಳನ್ನು ಕೊನೆಗೊಳಿಸಬೇಕಾದಾಗ ಲಗ್ ಕನೆಕ್ಟರ್ಗಳ ಮೂಲಕ ಕ್ರಿಂಪಿಂಗ್ ಪ್ರಕ್ರಿಯೆಯು ಸೋಲ್ಡರ್ಗಿಂತ ವೇಗವಾಗಿರುತ್ತದೆ. ಕ್ರಿಂಪಿಂಗ್ ಆಪರೇಷನ್ಗೆ ಖಂಡಿತವಾಗಿಯೂ ಉತ್ತಮ ಕೌಶಲ್ಯ ಬೇಕಾಗುತ್ತದೆ, ಆದರೆ ಸೋಲ್ಡರಿಂಗ್ ಆಪರೇಷನ್ಗೆ ಸುಧಾರಿತ ಕೌಶಲ್ಯಗಳು ಬೇಕಾಗುತ್ತವೆ. ಕಂಡಕ್ಟರ್ನಲ್ಲಿ ಉತ್ಪತ್ತಿಯಾಗುವ ಹೀಟ್ ಕೆಲವೊಮ್ಮೆ ಸೋಲ್ಡರ್ ಅನ್ನು ಮೆಲ್ಟ್ ಮಾಡುತ್ತದೆ. ಸೋಲ್ಡರ್ ಮತ್ತು ಕನೆಕ್ಷನ್ ಓಪನ್ ಸರ್ಕ್ಯೂಟ್ ಆಗಿರುತ್ತದೆ, ಆದರೆ ಕ್ರಿಪ್ ಮಾಡಿರುವ ಕನೆಕ್ಷನ್ ಅಷ್ಟು ಸುಲಭವಾಗಿ ತೆರೆಯುವುದಿಲ್ಲ. ಎಲೆಕ್ಟ್ರಿಷಿಯನ್ ಚಾಕುವನ್ನ ಕೇಬಲ್ಗಳು ಮತ್ತು ತಂತಿಗಳನ್ನು ಕತ್ತರಿಸಲು ಮತ್ತು ಅದರ ಪ್ಲಾಸ್ಟಿಕ್ ಇನ್ಸುಲೇಷನ್ ಮತ್ತು ವೈರ್ನ ಸರ್ಫೇಸ್ ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಚಾಕುವಿನ ಗಾತ್ರವನ್ನು ಅದರ ದೊಡ್ಡ ಬ್ಲೇಡ್ ಉದ್ದದಿಂದ ನಿರ್ದಿಷ್ಟಪಡಿಸಲಾಗಿರುತ್ತದೆ. ಉದಾಹರಣೆಗೆ 50 mm, 75 mm. ಫ್ಲಿಯರ್ ಅನ್ನು ಕಚ್ಚಾ ಸ್ಟೀಲಿಂದ ತಯಾರಿಸಲಾಗಿರುತ್ತದೆ. ವೈರಿಂಗ್, ಅಸೆಂಬ್ಲಿ ಮತ್ತು ರಿಪೇರಿಯಂತಹ ಸಣ್ಣ ಕೆಲಸಗಳಲ್ಲಿ ಅಂದರೆ ಕತ್ತರಿಸಲು, ತಿರುಗಿಸಲು, ಎಳೆಯಲು, ಹಿಡಿದಿಡಲು ಮತ್ತು ಹಿಡಿಯಲು ಬಳಸಲಾಗುತ್ತದೆ. ಇದನ್ನು ಎಲೆಕ್ಟ್ರಿಕ್ ಕೆಲಸಕ್ಕಾಗಿ ಬಳಸಲಾಗುತ್ತದೆ. ಇದು ಇನ್ಸುಲೇಟೆಡ್ ಹಿಡಿತವನ್ನು ಹೊಂದಿರುತ್ತದೆ. ಇನ್ಸುಲೇಟೆಡ್ ಇಲ್ಲದ ಪ್ರಕಾರವೂ ಲಭ್ಯವಿದೆ. ಲೈವ್ ಲೈನ್ಗಳಲ್ಲಿ ಕೆಲಸ ಮಾಡಲು ಇನ್ಸುಲೇಟೆಡ್ ಫ್ಲಿಯರ್ ಬಳಸಲಾಗುತ್ತದೆ. ಫ್ಲಿಯರ್ಗಳು ಇತರ ರೂಪದಲ್ಲಿಯೂ ಬರುತ್ತವೆ. ಫ್ಲಾಟ್ ನೋಸ್ ಫ್ಲಿಯರ್ BIS 3552, ಲಾಂಗ್ ನೋಸ್ ಫ್ಲಿಯರ್ ಅಥವಾ ಸೈಡ್ ಕಟರ್ BIS 5658 ಜೊತೆಗೆ ಸ್ನಿಪ್ ನೋಸ್ ಫ್ಲಿಯರ್, ಸೈಡ್ ಕತ್ತರಿಸುವ ಫ್ಲಿಯರ್ ಅಥವಾ ಡಯಾಗ್ನೋಲ್ ಕಟಿಂಗ್ ಫ್ಲಿಯರ್ಸ್ BIS 4378 ಮತ್ತು ರೌಂಡ್ ನೋಸ್ ಫ್ಲಿಯರ್ಸ್ ಸಿಗುತ್ತವೆ. ಫ್ಲಿಯರ್ಸ್ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ಅವುಗಳನ್ನು ಸೂಕ್ತವಾಗಿ ನಿರ್ವಹಿಸುವುದು ಮುಖ್ಯ. ನೀವು ಫ್ಲಿಯರ್ಸ್ ಅನ್ನು ಹ್ಯಾಮರ್ಸ್ನಂತೆ ಬಳಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ದೊಡ್ಡ ಗಾತ್ರದ ಕಾಪರ್ ಅಥವಾ ಅಲ್ಯೂಮಿನಿಯಂ ವೈರ್ಗಳು ಮತ್ತು ಯಾವುದೇ ಗಾತ್ರದ ಗಟ್ಟಿಯಾದ ಸ್ಟೀಲ್ ವೈರ್ಗಳನ್ನು ಕತ್ತರಿಸಲು ಫ್ಲಿಯರ್ಸ್ ಬಳಸಬೇಡಿ. ಫ್ಲಿಯರ್ಸ್ ಬಳಸುವಾಗ ಹ್ಯಾಂಡ್ ಗ್ರಿಪ್ಸ್ ಇನ್ಸುಲೇಷನ್ಗೆ ಹಾನಿಯನ್ನು ತಪ್ಪಿಸಿ ಮತ್ತು ಹಿಂಜು ಮಾಡಿದ ಭಾಗಗಳನ್ನು ನಯಗೊಳಿಸಿ. ಸೋಲಾರ್ ಬ್ಯಾಟರಿಗಳ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ಸಿದ್ಧಪಡಿಸುವ ವಿಧಾನ ಇಲ್ಲಿದೆ. ಡಿಸಿ ಕೇಬಲ್ಗಳು, ಕೇಬಲ್ಗಳ ಗಾತ್ರದ ಕನೆಕ್ಟರ್ಗಳು, ಲಗ್ಗಳು, ಕ್ರಿಂಪಿಂಗ್ ಟೂಲ್, ಕಟ್ಟಿಂಗ್ ಫ್ಲಿಯರ್ ಮತ್ತು ಚಾಕು ಮುಂತಾದ ಸೋಲಾರ್ ಬ್ಯಾಟರಿಗಳ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ತಯಾರಿಸಲು ಅಗತ್ಯವಿರುವ ಟೂಲ್ಗಳು ಮತ್ತು ಇನ್ಸ್ಟ್ರೂಮೆಂಟ್ಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಸೌರ ಬ್ಯಾಟರಿಗಳ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ತಯಾರಿಸಲು 2 ಬ್ಯಾಟರಿಗಳ ಟರ್ಮಿನಲ್ಗಳ ನಡುವಿನ ಅಂತರವನ್ನು ಅಳೆಯಿರಿ. ನಂತರ ಅಗತ್ಯವಿರುವ ಉದ್ದದ ಡಿಸಿ ಕೇಬಲ್ಗಳನ್ನು ಕತ್ತರಿಸಿ ಮತ್ತು ಚಾಕುವನ್ನು ಬಳಸಿ ಎಂಡ್ ಸ್ಲೀವ್ ಕತ್ತರಿಸಿ. ಕನೆಕ್ಟರ್ಗಳು ಅಥವಾ ಲಗ್ಗಳನ್ನು ಸೇರಿಸಿ ಮತ್ತು ಸರಿಯಾದ ಕ್ರಿಂಪಿಂಗ್ ಟೂಲ್ ಬಳಸಿ ಮತ್ತು ಕನೆಕ್ಟರ್ಗಳಲ್ಲಿ ಎಂಡ್ ಕ್ರಿಂಪ್ ಮಾಡಿ. ನಂತರದ ಪೊಲಾರಿಟೀಸ್ ಗುರುತಿಸಲು ಎಂಡ್ಸ್ ಅನ್ನು ಕಪ್ಪು ಅಥವಾ ಕೆಂಪು ಟೇಪ್ಗಳು ಅಥವಾ ಬಣ್ಣದ ಡಾಟ್ಗಳಿಂದ ಮುಚ್ಚಿ. ಸೋಲಾರ್ ಬ್ಯಾಟರಿಗಳ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ಹೇಗೆ ತಯಾರಿಸಬೇಕು ಎಂಬುದರ ಬಗ್ಗೆ ಕಲಿಯುವ ಸೆಷನ್ ಅಂತ್ಯಕ್ಕೆ ನಾವೀಗ ತಲುಪಿದ್ದೇವೆ. ಈಗ ನೀವು ಸೋಲಾರ್ ಬ್ಯಾಟರಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಡಿಸಿ ಕೇಬಲ್ಗಳು, ಕ್ರಿಂಪಿಂಗ್ ಟೂಲ್, ಲಗ್ ಕನೆಕ್ಟರ್ಗಳು, ಕಟಿಂಗ್ ಪ್ಲೇಯರ್ಸ್ ಮತ್ತು ಚಾಕು ಗುರುತಿಸಿ, ಜೊತೆಗೆ ಸೋಲಾರ್ ಬ್ಯಾಟರಿ ಗ್ರೂಪಿಂಗ್ಗಾಗಿ ಕನೆಕ್ಟಿಂಗ್ ವೈರ್ಗಳನ್ನು ಸಿದ್ಧಪಡಿಸುವ ಹಂತಗಳನ್ನು ನಿರ್ವಹಿಸಬಹುದು.